ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ದೃಢ ವಿಶ್ವಾಸವುಳ್ಳ ಭಾರತದ ಪೌರರಾದ ನಾವು ನಮ್ಮ ದೇಶದ ಪ್ರಜಾಸತ್ತಾತ್ಮಕ ಸಂಪ್ರದಾಯಗಳು, ಶಾಂತಿಯುತ ಚುನಾವಣೆಗಳ ಘನತೆಯನ್ನು ಎತ್ತಿ ಹಿಡಿಯುತ್ತೇವೆಂದು ಮತ್ತು ಪ್ರತಿಯೊಂದು ಚುನಾವಣೆಯಲ್ಲಿ ನಿರ್ಭೀತರಾಗಿ ಮತ್ತು ಧರ್ಮ ತಮ್ಮ ಪ್ರತಿಯೊಬ್ಬರಿಂದ ತಮ್ಮ ಸ್ಕೂಲಲ್ಲಿ ತಮ್ಮ ನೆಂಟರಲ್ಲಿ ತಮ್ಮ ಮನೆಯಲ್ಲಿ ಪ್ರತಿಯೊಬ್ಬರಿಗೆ ಅವರವರ ಮತವನ್ನ ಚಲಾಯಿಸಬೇಕು ಅಂತ ಹೇಳಿ ತಾವೆಲ್ಲರೂ ಬ್ರ್ಯಾಂಡ್ ಅಂಬಾಸಿಡರ್ ಆಗ್ಬೇಕು. ಯು ಆಲ್ ಶುಡ್ ಬಿಕಮ್ ಅ ಬ್ರ್ಯಾಂಡ್ ಅಂಬಾಸಿಡರ್. ಮುಂದಿನ ದಿನಗಳಲ್ಲಿ ನಿಮ್ಮಿಂದ 100 ಜನಕ್ಕೆ ಈ ಮಾತನ್ನ ನೀವು ಹೇಳಬೇಕು. ಅದಾದ್ರೆ ಖಂಡಿತ ಈಗಾಗಲೇ ಮೇಡಮ್ ಅವರು ಹೇಳಿದಾಗೆ ಹಿಂದಿನ ಕಾಲದಲ್ಲಿ ನಮ್ಮ ಮತದಾನವನ್ನ ಜಾಸ್ತಿ ಇರ್ತಿತ್ತು. ಇತ್ತೀಚೆಗೆ ಟೆಕ್ನಾಲಜಿ ಬಂದ ಮೇಲೆ ಕೂಡ ಅವಾಗ ಬ್ಯಾಲೆಟ್ ಪೇಪರ್ ಫೋಲ್ಡ್ ಮಾಡ್ಬೇಕಿತ್ತು, ಸೀಲ್ ಹಾಕ್ಬೇಕಿತ್ತು, ಆಮೇಲೆ ಬಾಕ್ಸ್ ಅಲ್ಲಿ ಹಾಕ್ಬೇಕಿತ್ತು. ಆದ್ರೂ ಸಹ ಜನ ಬಹಳ ಖುಷಿಯಿಂದ ಬರ್ತಿದ್ರು. ಇವಾಗ ಒಂದು ಬಟನ್ ಅಷ್ಟೇ ಪ್ರೆಸ್ ಮಾಡಬೇಕು, ಆದ್ರೂ ಕೂಡ ಅಷ್ಟು ಉಲ್ಲಾಸದಿಂದ ಜನಗಳು ಬರ್ತಾ ಇಲ್ಲ. ನಾವು ನಮ್ಮ ದೇಶವನ್ನ ಚೆನ್ನಾಗಿ ಕಟ್ಬೇಕಾದ್ರೆ, ಸುದೃಢ ಮಾಡ್ಬೇಕಾದ್ರೆ ನಮ್ಮ ನಾಯಕರನ್ನ ನಾವು ಬಹಳ ಹೆಮ್ಮೆಯಿಂದ ಪಡ್ಕೋಬೇಕು, ನಮ್ಮ ಮತವನ್ನ ಬಹಳ ಹೆಮ್ಮೆಯಿಂದ ಚಲಾಯಿಸಬೇಕು ಅಂತ ಹೇಳಿ. ಆಮೇಲೆ ಇನ್ನು ನಾವು ಹೇಳಬೇಕು, ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮಗೆ ಎಲ್ಲರಿಗೂ ಪ್ರತಿಯೊಬ್ಬ ಪ್ರಜೆಗಳು ಅಂದ್ರೆ ನಮ್ಮ ನಾಯಕನನ್ನ ನಾವು ಆಯ್ಕೆ ಮಾಡಿಕೊಳ್ಳುವಂತ ಒಂದು ಸರ್ವ ಸ್ವಾತಂತ್ರ್ಯವನ್ನ ನಮಗೆ ನೀಡಿದ್ದಾರೆ. ಹಾಗಿದ್ದಾಗ ನಮಗೆ ಇಷ್ಟೊಂದು ಸ್ವಾತಂತ್ರ್ಯ ಇದ್ದಾಗ ನಾವು ವೋಟಿಂಗ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಪ್ರಜೆಗಳಾಗಿ ಇರುವುದು ವೇಸ್ಟ್ ಅಂತ ನನ್ನ ಅಭಿಪ್ರಾಯ. ಹಾಗಾಗಿ ಪ್ರತಿಯೊಬ್ಬರು ನಾವು ವೋಟಿಂಗ್ ಮಾಡ್ಲೇಬೇಕು ಅಂತ ಹೇಳಿದ್ರೆ ಅದು ಉತ್ತಮ ದೇಶ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ದೇಶದಲ್ಲಿ ಪ್ರಗತಿ ಮತ್ತು ಅಭಿವೃದ್ಧಿ ಆಗ್ಬೇಕು ಅಂತ ಹೇಳಿದ್ರೆ ನಮ್ಗೆ ಉತ್ತಮ ನಾಯಕನ ಅವಶ್ಯಕತೆ ಇದೆ. ಹಾಗಾಗಿ ಉತ್ತಮ ನಾಯಕನನ್ನು ಆಯ್ಕೆ ಮಾಡುವುದು ನಮ್ಮ ದೇಶದ ಪ್ರತಿಯೊಬ್ಬರ ಜವಾಬ್ದಾರಿ ಅಂತ ಹೇಳ್ತಾ, ಮತ್ತು ಆ ಉತ್ತಮ ನಾಯಕನ ಕಾರಣದಿಂದಲೇ ನಮ್ಮ ದೇಶ ಅಭಿವೃದ್ಧಿ ಹೊಂದಿ ವಿಶ್ವದಲ್ಲಿ ಒಂದು ಮಾದರಿ ದೇಶವಾಗಿ ಹೊರಹೊಮ್ಮಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ತಾ, ಪ್ರತಿಯೊಬ್ಬರು ವಿವೇಚನೆಯಿಂದ ತಪ್ಪದೆ ಮತ ಮಾಡಬೇಕು, ಮತದಾನ ಮಾಡಬೇಕು. ಅದಷ್ಟೇ ನಮ್ಮ ದೇಶಕ್ಕಾಗಿ ನಾವು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಯಾರ ಆಮಿಷಕ್ಕೆ ಒಳಗಾಗದೆ ಪ್ರತಿಯೊಬ್ಬರು ಸಹ ಮತದಾನ ಮಾಡಬೇಕು ಅಂತ ಹೇಳ್ತೀವಿ. ಏನಾದ್ರೂ ಅಭಿವೃದ್ಧಿ ಆಗಿರ್ಲಿ, ಶಿಕ್ಷಣ ಆಗಿರ್ಬೋದು, ಆರೋಗ್ಯ ಆಗಿರ್ಬೋದು, ಮೂಲಭೂತ ಸೌಕರ್ಯ ಆಗಿರ್ಬೋದು, ಎಲ್ಲದಕ್ಕೂ ನಮ್ಮ ಈ ಚುನಾವಣೆನೇ ಮುಖ್ಯ. ಚುನಾವಣೆಯಲ್ಲಿ ನಾವು ಯಾರಿಗೆ ನಮ್ಮ ಹಣೆ ಬರ ನಾವು ಬರೀತೀವಿ ಅಂತ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್. ನಮ್ಮ ಒಳ್ಳೆಯವ್ರನ್ನ ನಾವು ಚುನಾಯಿಸಿದ್ರೆ ಒಳ್ಳೇದಾಗುತ್ತೆ. ಅಷ್ಟು ಒಳ್ಳೆಯವ್ರು ಚುನಾಯಿಸಿಲ್ಲ ಅಂದ್ರೆ ಇಟ್ ನಾಟ್ ಬಿ ಗುಡ್. ಸೊ ಆದ ಕಾರಣ ನಮ್ಮೆಲ್ಲರಿಗೂ ಒಂದು ಜವಾಬ್ದಾರಿ ಇದೆ. ದೇಶ ಮುಂದೆ ಈಗ ಎಲ್ಲರೂ ಯುವಕರಿದ್ದೀವಿ. ಇಂಡಿಯಾ ಈಸ್ ಯಂಗೆಸ್ಟ್ ಡೆಮೋಕ್ರಸಿ ಅಂತ, ಯಂಗೆಸ್ಟ್ ಪ್ರಜಾಪ್ರಭುತ್ವ ಅಂತ. ಸೊ ಮುಂದಿನ ದಿನಗಳು ತುಂಬಾ ಮುಖ್ಯವಾದದ್ದು. ಆದ ಕಾರಣ ನಾವೆಲ್ಲರೂ ಜವಾಬ್ದಾರಿಯುತವಾಗಿ ನಾವು ಮತದಾನ ಮಾಡೋಣ. ದೇಶ ಎಷ್ಟು ಅಭಿವೃದ್ಧಿ ಹೊಂದಿದೆ, ಇನ್ನೂ ಅಭಿವೃದ್ಧಿ ಹೊಂದಲಿ, ಅದಕ್ಕೆ ನಾವೆಲ್ಲರೂ ಭಾಗಿಯಾಗೋಣ. ಜವಾಬ್ದಾರಿಯುತವಾಗಿ ಮತದಾನ ಮಾಡೋಣ. ಯಾವುದು ಆಮಿಷಗೊಳಗಾಗದೆ, ಹಣ ಆಗಿರ್ಬೋದು, ಜಾತಿ ಆಗಿರ್ಬೋದು, ಧರ್ಮ ಆಗಿರ್ಬೋದು, ಅದ್ಯಾವುದೂ ಆಮಿಷ ಒಳಗಾಗದೆ ಒಳ್ಳೆ ಅಭ್ಯರ್ಥಿಯನ್ನು ನಾವು ಚುನಾಯಿಸಿ ನಮ್ಮ ದೇಶದ ಅಭಿವೃದ್ಧಿಗೆ ನಾಂದಿ ಹಾಡೋಣ ಅಂತ ಹೇಳಿ ಮಾತು. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ.